ರಾಕೇಶ್ ಪೂಜಾರಿಗೆ ಕೇವಲ 34 ವರ್ಷ. ಈಗಿನ್ನೂ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತು ಸಾಗುತ್ತಿದ್ದ ಹುಡುಗ, ಮನೆಗೆ ಆಸರೆಯಾಗಿದ್ದ ಹುಡುಗ. ತಂಗಿಯ ಮದುವೆ ಮಾಡಿ ಆ ಜವಾಬ್ದಾರಿಯಿಂದ ಮುಕ್ತನಾಗಬೇಕೆಂದು ನಿರೀಕ್ಷೆ ಇಟ್ಟುಕೊಂಡಿದ್ದ ಯುವಕ. ಆದರೆ ವಿಧಿ ಅದ್ಯಾವುದಕ್ಕೂ ಅವಕಾಶ ನೀಡದೆ ಖ್ಯಾತಿ ನೀಡಿ ಕರೆದುಕೊಂಡೇ ಬಿಟ್ಟಿತು. ರಾಕೇಶ್ ಪೂಜಾರಿಯ ಅಂತ್ಯಕ್ರಿಯೆಗೆ ಬಂದ ಜನ, ಕಲಾವಿದರನ್ನು ನೋಡಿದರೆ ಅವರ ಮಾತುಗಳನ್ನು ಕೇಳಿದ್ರೇನೆ ಅರ್ಥವಾಗುತ್ತದೆ ರಾಕೇಶ್ ಪೂಜಾರಿ ಅದೆಷ್ಟು ಪ್ರೀತಿಯನ್ನು ಗಳಿಸಿದ್ದಾನೆ ಎಂಬುದು. ಎಲ್ಲರ ಕಣ್ಣಲ್ಲೂ ನೀರು ತುಂಬಿತ್ತು. ಈಗ ಆ ಎಲ್ಲಾ ಸ್ನೇಹಿತರು ಸೇರಿ ರಾಕೇಶ್ ಪೂಜಾರಿಯ ಕನಸನ್ನು ನನಸು ಮಾಡಲು ಹೊರಟಿದ್ದಾರೆ. ರಾಕೇಶ್ ಪೂಜಾರಿಯ ತಂದೆ ತೀರಿಕೊಂಡ ಮೇಲೆ ಮನೆಯ ಜವಾಬ್ದಾರಿಯನ್ನ ಅವರೇ ನಿಭಾಯಿಸಿಕೊಂಡು ಹೋಗ್ತಾ ಇದ್ರು. ತಂಗಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು ಎಂದುಕೊಂಡಿದ್ದರು. ಈಗ ಇದ್ದಕ್ಕಿದ್ದ ಹಾಗೆ ಆ ಹೃದಯ ಬಡಿತವೇ ನಿಂತು ಹೋಗಿದೆ. ಮನೆಯಲ್ಲಿ ತಂಗಿ, ಅಮ್ಮ ಇಬ್ಬರೇ. ಈಗ ಅಪ್ಪನೂ ಇಲ್ಲ, ಅಣ್ಣನೂ ಇಲ್ಲ. ದಿಕ್ಕೇ ತೋಚದೆ ಕೂತಿರುವ ಆ ಕುಟುಂಬಕ್ಕೆ ಸ್ನೇಹಿತರು ಆಸರೆಯಾಗುವ ಭರವಸೆ ನೀಡಿದ್ದಾರೆ. ತಂಗಿಯ ಮದುವೆಗೆ ಸಾಥ್ ನೀಡಲು ತೀರ್ಮಾನಿಸಿದ್ದಾರೆ. ಇದೀಗ ರಾಕೇಶ್ ತಂಗಿ ಮದುವೆ ಜವಾಬ್ದಾರಿಯನ್ನು ಕಾಮಿಡಿ ಕಿಲಾಡಿಗಳು ಟೀಮ್ ತೆಗೆದುಕೊಂಡಿದೆ. ಇದನ್ನು ಶೋ ನಡೆಸಿಕೊಡುತ್ತಿದ್ದ ನಿರೂಪಕ ಮಾಸ್ಟರ್ ಆನಂದ್ ಬಹಿರಂಗಪಡಿಸಿದ್ದಾರೆ. ಕೈಲಾಸವೇ ತಂದುಕೊಟ್ಟರು ರಾಕೇಶ್ ಸಹೋದರಿಯ ದುಃಖ ಭರಿಸಲು ನಮಗೆ ಸಾಧ್ಯವಿಲ್ಲ. ಆದರೆ ಅವಳ ಮದುವೆ ಮಾಡಬೇಕು ಎನ್ನುವ ರಾಕೇಶ್ ಕನಸಾಗಿತ್ತು. ಹೀಗಾಗಿ ಅದನ್ನು ಕಾಮಿಡಿ ಕಿಲಾಡಿಗಳು ಟೀಮ್ ಮಾಡಲಿದೆ. ಅವಳ ಮದುವೆ ಜವಾಬ್ದಾರಿ ನಮ್ಮದು ಎಂದಿದ್ದಾರೆ.